ಕತೆ ಮಾಡಿದೆ ಅಮ್ಮು, ನೀನು ಒಂದು ಕೈಲಿ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಮಾಡಿ ಈ ಥರ ಬಾಚಣಿಗೆಲಿ ಬಾಚಬೇಕು. ಯಾಕಂದರೆ ಇದು ಸ್ಕ್ಯಾಲ್ಪ್ ಹರ್ಟ್ ಆಗಲ್ಲ, ಕೂದಲಿಗೆ ಏನು ಡ್ಯಾಮೇಜ್ ಆಗಲ್ಲ. ಇದೇ ಪ್ರೊಸೀಜರ್, ಅಷ್ಟೇನು ಹರ್ಟ್ ಆಗಲ್ಲ ಇದು. ಗುಡ್ ಮಾರ್ನಿಂಗ್. ಇವತ್ತು ನಾನು ಸ್ಯಾಟರ್ಡೇ ಆದಿ ಎಲ್ಲ ಮನೇಲಿದ್ದಾರೆ. ನಾನು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. 1 ವರ್ಷ ಆಯಿತು ನನ್ನ ಸ್ಕಿನ್ನಿಗೆ ಈ ಫೇಶಿಯಲ್ಲು ಇಲ್ಲ ಏನೋ ಒಂದು ಮಾಡಿಸಿ 1 ವರ್ಷ ಆಯಿತು ಕರೆಕ್ಟಾಗಿ. ಲಾಸ್ಟ್ ಇಯರ್ ಏಪ್ರಿಲಲ್ಲಿ ನಾನು ಮಾಡಿಸಿದ್ದು. ನನ್ನ ಫ್ರೆಂಡ್ ತಂಗಿನೇ ಎಸ್ಥೆಟಿಕ್ ಕ್ಲಿನಿಕ್ ಇಟ್ಟಿದ್ದಾಳೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾವಾಗಲೂ ಅಲ್ಲಿಗೆ ಹೋಗೋದು ನಾನು. ಆ್ಯಂಡ್ ಎಸ್, ಇವತ್ತು ನಾನು ಈ ಡ್ರೆಸ್ ಹಾಕಿದ್ದೀನಿ. ಈ ಡ್ರೆಸ್ ನನಗೆ ತುಂಬ ಇಷ್ಟ. ಈ ಶೆಕೆಗೆ ಒಂಥರ ಲೂಸಾಗಿ ಚೆನ್ನಾಗಿರುತ್ತೆ. ಈಗ ಆಟೋ ಬುಕ್ ಮಾಡಿದ್ದೀನಿ, ಹೊರಟಿದ್ದೀನಿ. ತುಂಬ ಜನ ನಿಮ್ಮ ಹೇರ್ ಹೇಗೆ ಸೆಟ್ ಮಾಡೋದು ಅಂತ ಕೇಳ್ತಾರೆ. ಸಾರಿ, ಫ್ಯಾನ್ ಸೌಂಡ್ಗೆ ಸರಿಯಾಗಿ ಕೇಳಿಸಿಲ್ಲ ಅಂತ ಜೋರಾಗಿ ಮಾತಾಡ್ತಿದ್ದೀನಿ. ಕೂದಲನ್ನ ಹಿಂಗೆ ಮಾಡಿ ಈ ಥರ ಬಾಚಣಿಗೆಲಿ ಬಾಚಬೇಕು. ಯಾಕಂದರೆ ಇದು ಸ್ಕ್ಯಾಲ್ಪ್ ಹರ್ಟ್ ಆಗಲ್ಲ, ಕೂದಲಿಗೆ ಏನು ಡ್ಯಾಮೇಜ್ ಆಗಲ್ಲ. ಇಲ್ಲಿಂದ ಇಲ್ಲಿವರೆಗೂ ನೀಟಾಗಿ ಬಾಚಿ. ನಾನು ಆ್ಯಕ್ಚುಲಿ ಹೀಟ್ ಟೂಲ್ಸ್ ಎಲ್ಲ ತುಂಬ ಯೂಸ್ ಮಾಡೋದು. ಅವಶ್ಯಕತೆ ಇದ್ದರೆ ಅರ್ಜೆಂಟಾಗಿ ಹೊರಗಡೆ ಹೋಗಬೇಕು ಅಂದರೆ ಮಾತ್ರ ಆರ್ಸೋಕ್ಕೆಲ್ಲ ಯೂಸ್ ಮಾಡ್ತೀನಿ, ಆಯಿತಾ? ಹಂಗೇನೆ ಬಿಟ್ರೂ ಒಳ್ಳೆ ಬೌನ್ಸಿಯಾಗಿ ಸಖತ್ತಾಗಿ ಕಾಣಿಸುತ್ತೆ. ಹಂಗೆ ಫ್ರೀ ಏರ್ ಬಿಡ್ಬೋದು. ನಾನು ಹೊರಗಡೆ ಹೋಗೋದ್ರಿಂದ ಫ್ರೀ ಏರೆಲ್ಲ ಬಿಡೋಕ್ಕಾಗಲ್ಲ, ಸಿಕ್ಕಾಬಟ್ಟೆ ಶೆಕೆ. ಚೆನ್ನಾಗಿ ಕುತ್ಕೊಳ್ಳುತ್ತೆ, ಸಿಂಪಲ್. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ವರ್ಕ್ ಆಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಮ್ಮಿಗೆ ಹೊರಟೆ. ನಮ್ಮ ಮನೇಲಿ 2 ಗಂಡಸರು ಎಷ್ಟು ಹ್ಯಾಪಿಯಾಗಿದ್ದಾರೆ ನೋಡಿ. ಇಲ್ಲಿ ನಾನು ಹೊರಗಡೆ ಹೋಗ್ತಿದ್ದೀನಿ ಅಂತ ಗೇಮ್ ಆಡ್ತಾ ಇದ್ದಾರೆ. ಸರಿ ಗೈಸ್, ಬಾಯ್. ಕರ್ಡ್ ಇದೆ, ಟೊಮೊಟೊ ಗೊಜ್ಜಿದೆ, ಚಿಪ್ಸ್ ಇದೆ, ತಿನ್ಕೊಳ್ಳಿ. ಸಾಯಂಕಾಲ ಬಂದು ಚಿಕನ್ ಮಾಡ್ಕೊಡ್ತೀನಿ. ಓಕೆ, ಬಾಯ್ ಗೈಸ್, ಬಾಯ್. ಇಲ್ಲ, ಇನ್ನಿಗೆ ಸ್ಯಾಟರ್ಡೆ ಇಲ್ಲ. ಅಷ್ಟೇನು ಟ್ರಾಫಿಕ್ ಇಲ್ಲ ಇವತ್ತು. ಬೇಗ ರೀಚ್ ಆಗ್ತೀನಿ ಅಂತ ಅಂದ್ಕೊಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ನಂದಿನಿ ಇದೆಯಲ್ಲ, ಅದೇ ಥರ ಇಲ್ಲಿ ಆವಿನ್ ಬೂತ್. ಇದು ಸರ್ವಣ ಸ್ಟೋರ್ಸ್ ಅಂತ ಆಲ್ ಓವರ್ ತಮಿಳ್ನಾಡು ಇರುತ್ತೆ. ಸಿಕ್ಕಾಬಟ್ಟೆ ಫೇಮಸ್. A to Z ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ. ರೀಚ್ ಆದೆ. ಇದೇ ಅನು ಕೇರ್ ರಿಸೆಪ್ಷನಲ್ಲಿ ಕೂತ್ಕೊಂಡಿದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ ಅನುಗೋಸ್ಕರ. ಈಗ ನಂಬಿಂಗ್ ಕ್ರೀಮ್ ಹಾಕಿದ್ದಾರೆ. ಇದೇ ಪ್ರೊಸೀಜರು. ಇಲ್ಲಿ ಏನೇನೋ ಮೆಷಿನ್ಸ್ ಎಲ್ಲ ಇದೆ ನೋಡಿ, ಲೇಸರು ಅದು ಇದು ಅಂತ. ಈಗ ನನಗೆ ಮಾಡೋದು ಈ ಮೆಷಿನಲ್ಲೇ. ಇದೇ ಮೈಕ್ರೋ ನೀಡ್ಲಿಂಗ್ ಡರ್ಮಾಪೆನ್ ಮೆಷಿನ್. ಅನುಕೇರಲ್ಲಿದ್ದೀನಿ. ಡರ್ಮಾಪೆನ್ ಆ ಪ್ರೊಸೀಜರ್ನ ಮಾಡ್ತಾ ಇರೋದು. ಈಗ ನಂಬಿಂಗ್ ಕ್ರೀಮ್ ಎಲ್ಲ ಹಾಕಿದ್ದಾರೆ. ಈಗ ನಾರ್ಮಲಾಗಿ ಡರ್ಮಾಪೆನ್ ಇಲ್ಲದೇ ಇದೇನೋ ಹೇಳಿದ್ರು ನನಗೆ, ಅದು ಅಷ್ಟು ಹೇಳಕ್ಕೆ ಬಂದಿಲ್ಲ. ಈಗ 20 ಮಿನಿಟ್ಸ್ ಆಗಿದೆ ಹಾಕಿ, ಫುಲ್ ನಂಬಾಗಿದೆ. ಈಗ ಬಂದು ಪ್ರೊಸೀಜರ್ ಮಾಡ್ತೀನಿ. ಪ್ರೊಸೀಜರ್ ಆಯಿತು. ಇನ್ನೊಂದು 5-10 ನಿಮಿಷ ಇರಬೇಕು ಅಂತ ಕ್ರೀಮ್ ಹಚ್ಚಿಬಿಟ್ಟಿದ್ದಾಳೆ. ಏನು ರೆಡ್ನೆಸ್ ಏನೂ ಆಗಿಲ್ಲ. ಪ್ರೊಸೀಜರ್ ಮುಗೀತು. ಪ್ರೊಸೀಜರ್ ಎಷ್ಟು 1 ಅವರ್ ಆಗ್ಬೋದು ಅಂದ್ಕೊಳ್ತೀನಿ. ನಂಬಿಂಗ್ ಕ್ರೀಮ್ ಹಾಕಿ 20 to 40 ಮಿನಿಟ್ಸ್ ಬಿಡ್ತಾರೆ. ಈ ಸರಿ ನನಗೆ 1 ಅವರ್ ಆಗೋಯ್ತು. ಏನಕ್ಕಂದರೆ ತುಂಬ ಕ್ಲೈಂಟ್ಸ್ ಬಂದುಬಿಟ್ರು ಡಾಕ್ಟರ್ಗೆ, ಅದಕ್ಕೆ 1 ಅವರ್ ಆಯಿತು. ಈ ಪ್ರೊಸೀಜರ್ ಮಾತ್ರ ಒಂದು 15 ಮಿನಿಟ್ಸ್ ಅಷ್ಟೇ. ಅದು ತುಂಬ ಸ್ಲೋವಾಗಿ ಮಾಡೋದ್ರಿಂದ
ಜಸ್ಟ್ ಕ್ರೀಮ್ ಹಚ್ಚಿ ಮೈಕ್ರೋ ನೀಡ್ಲಿಂಗ್ ಮಾಡ್ತಾರೆ. ಪ್ರೊಸೆಸ್ ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಬಟ್ ಕೆಲವೊಬ್ರಿಗೆ ಅವ್ರ ಸ್ಕಿನ್ನಿಗೆ ಅವ್ರ ಕನ್ಸರ್ನ್ ತಕ್ಕಂತೆ ನೀಡ್ಲಿಂಗ್ ಉದ್ದ ಆಗುತ್ತಂತೆ, 0.35 ಅಂತ. ಅದಕ್ಕೆ ತಕ್ಕಂತೆ ನೋವಾಗುತ್ತೆ. ಬಟ್ ನಂದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ನಾನು ತುಂಬ ಸರಿ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ತುಂಬ ಕಮ್ಮಿ ಇದು ಮಾಡಿನೇ ನನಗೆ ಉರಿ. ಇದು ಮಾಡಿದ್ಮೇಲೆ ಒಂಥರ ಉರಿ ಬರುತ್ತೆ, ತುಂಬ ರೆಡ್ನೆಸ್ ಆಗುತ್ತೆ. ಈ ಸರಿ ನಂಗೆ ಆಗಲ್ಲ, ಯಾಕಂದರೆ ತುಂಬ 0.3 ಮಾಡಿರೋದು ನನಗೆ. ಇದ್ರ ಬೆನಿಫಿಟ್ಸ್ ಏನಂದರೆ ಕೊಲಾಜಿನ್ ಬೂಸ್ಟಿಂಗ್ ಆಗುತ್ತೆ, ಸ್ಕಿನ್ ಬಂದು ಪ್ಲಂಪಿನೆಸ್ ಸಿಗುತ್ತೆ, ಆ್ಯಂಡ್ ಪಿಂಪಲ್ದು ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಕಮ್ಮಿ ಆಗುತ್ತೆ ರೆಗ್ಯುಲರಾಗಿ ಮಾಡಿಸಿದ್ರೆ. ನಂತರ ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಮಾಡಿಸಿದ್ರೆ ಅಲ್ಲ, ಬಟ್ ಒಂದು ಸಿಟ್ಟಿಂಗಲ್ಲೇ ಒಳ್ಳೆ ರಿಸಲ್ಟ್ ಇರುತ್ತೆ. ಇದ್ರ ಬಗ್ಗೆ ತುಂಬ ನಾನು ನೋಡಿದ್ದೀನಿ, ನಾನು ಮಾಡಿಸ್ಕೊಂಡಿದ್ದೀನಿ. ನಾನು ಸೀರಿಯಲೆಲ್ಲ ಮಾಡಬೇಕಾದ್ರೆ ನಾನು ಹೇಳಿ ನಮ್ಮ ಅತ್ತಿಗೆ ಇಲ್ಲಿ ರೆಗ್ಯುಲರಾಗಿ ಬರ್ತಾರೆ ಎವ್ರಿ ಮಂತ್. ಅವರು ಮಾಡಿಸ್ಕೊಂಡು ಅವ್ರ ಸ್ಕಿನ್ನೆಲ್ಲ ಸೂಪರಾಗಿ ಆಗಿದೆ. ನೀವು ನಿಮ್ಮ ಹತ್ರ ಇರೋ, ನಿಮ್ಮ ಮನೆ ಹತ್ರ ಇರೋ, ಇಲ್ಲ ನಿಮ್ಗೆ ಗೊತ್ತಿರೋ ಫೇಮಸ್ ಆಗಿರೋ ಯಾರಾದರೂ ಡರ್ಮಟಾಲಜಿಸ್ಟ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ನಿಮ್ಮ ಕನ್ಸರ್ನ್ ಹೇಳ್ಬಿಟ್ಟು, ಹಿಂಗೆ ನಾನು ಡರ್ಮಾಪೆನ್ ಬಗ್ಗೆ ಕೇಳಿದೆ, ನನ್ನ ಸ್ಕಿನ್ ಮಾಡಿಸ್ಬೋದಾ ಅಂತ ಕೇಳಿಬಿಟ್ಟು ನೀವು ಮಾಡಿಸಿ. ಬಟ್ ಇದು ಕಾಸ್ಟ್ಲಿ ಇದೆ. ಇಲ್ಲಿ ಬಂದು 12,000 ಒಂದು ಸೆಷನ್ ಅಂತೆ. ಇದು ಕನ್ಸರ್ನ್ಗೆ ತಕ್ಕಂತೆ ಇದು ಚೇಂಜ್ ಆಗುತ್ತೆ. ರಿಕವರಿಗೋಸ್ಕರ ಈಗ ಸೀರಮ್ ಕೊಟ್ಟಿದ್ದಾಳೆ ರಾತ್ರಿ ಹಾಕೊಳ್ಳೋಕ್ಕೆ. ಮುಗೀತು ಪ್ರೊಸೀಜರ್. ನಾನೀಗ ಹೊರಗಡೆ ಬಂದಿದ್ದೀನಿ. ಹೊರಗಡೆ ಬಂದರೆ ಆ ಬಿಸಿಗೆ ಮುಖ ಎಲ್ಲ ಉರಿತಾ ಇದೆ. ಇದೆ ಅದು ಕ್ಲಿನಿಕ್, ಅಣ್ಣಾನಗರಲ್ಲೇ ಇರೋದು, ಅನುಕೇರ್ ಅಂತ. ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದು ಏರಿಯಾ ನನಗೆ ಇಷ್ಟವಾಗಿರೋ ಏರಿಯಾ. ಆಟೋದಲ್ಲಿ ಬಂದೆ, ಇಲ್ಲಿ ಬಂದು ಜ್ಯೂಸ್ ಕುಡಿತೀನಿ ಅಂತ ಹೇಳಿದ್ರು. ಇವ್ರಿಗೆ ಏನು ವಯಸ್ಸಿರ್ಬೇಕು ನನಗೆ ಗೊತ್ತಿಲ್ಲ. ಬಟ್ ಇವರು ನನ್ನ ನೋಡ್ಬಿಟ್ಟು ಪಾಪ ಅಂದರೆ ಇಲ್ಲಿ ಚಿಕ್ಕ ಹುಡುಗಿರಿಗೆ ಕರೀತಾರೆ ಪಾಪ ಅಂತ. ಪಾಪ ಇರು ಅಂತ ಅಂದರು. ನನಗೆ ಅವ್ರು ನೋಡಿ ಪಾಪ ಅಮ್ಮ ಸರ್. ಮನೆಗೆ ಬಂದಾಯಿತು. ನಮ್ಮ ಮಾವ ಏನು ಮಾಡ್ತವ್ರೆ, ಮಲ್ಕೊಂಡಿರ್ತಾರೆ. ಮನೆಗೆ ಬಂದೆ. ಎಂಥ ಬಿಸಿಲು ಮಾರಾಯ. ಹೊರಗಡೆ ಇವತ್ತು ಕಸನೇ ಗುಡಿಸಿಲ್ಲ. ಅದು ಈ ಥರ ಪೇಂಟ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಕಸನೂ ಗುಡಿಸಿಲ್ಲ, ಕಸನೂ ಎತ್ತಾಕಿಲ್ಲ. ಅಪ್ಪ ಹಾಯ್. ಮುಖ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿರೋದು. ವೆರಿ ಗುಡ್. ಈಗ ಬಂದು ಚಿಕನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪೆಪ್ಪರ್ ಚಿಕನ್. ಇದಕ್ಕೆ ಆನಿಯನ್ಸ್, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಅಂದರೆ ಬೆಳ್ಳುಳ್ಳಿ ಚಚ್ಚಿ ಕಟ್ ಮಾಡ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು. ಅದಕ್ಕೆ ಅಂದರೆ ನಾನು ಸೋಂಪು ಪುಡಿ ಹಾಕ್ತೀನಿ. ಇಲ್ಲಿ ತುಂಬ ಹೀಟ್ ಆಗುತ್ತೆ, ಅಲ್ಲಿ ಸ್ವಲ್ಪ ಕೂಲಿಂಗ್ಗೆ, ಡೈಜೆಷನ್ಗೆ. ಆಮೇಲಿಂದ ಇದು ಅರಿಶಿನ ಪುಡಿ, ಗರಂ ಮಸಾಲ, ಇದೇನಿದು ಧನಿಯಾ ಪುಡಿ, ಪೆಪ್ಪರ್ ಪೌಡ್ರು. ಈಗ ಸ್ಟಾರ್ಟ್ ಮಾಡೋಣ. ಈಗ ಒಲೆ ಹಚ್ತೀನಿ, ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ನಾರ್ಮಲಾಗಿ ಅಂಗಡಿಗೆ ಹೋಗಿ ತರ್ತೀವಿ. ಇವತ್ತು ತಂದಿಲ್ಲ, ಲೀಶಿಯಸ್ಸಿಂದ ತಂದಿರೋದು. ದಪ್ಪಕ್ಕೆ ಕಟ್ ಮಾಡಿಬಿಟ್ಟಿದ್ದು. ನನ್ನ ಕೈಲಾದಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲೇ. ಈರುಳ್ಳಿನ ಒಂದು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಈರುಳ್ಳಿ ಸಿಕ್ಕಾಪಟ್ಟೆ ಘಾಟ ಐತೆ. ಇದನ್ನ ಕಟ್ ಮಾಡೋಷ್ಟರಲ್ಲಿ ನನ್ನ ಮುಖ ಎಲ್ಲ ರೆಡ್ ಆಗಿ ಈ ಖಾರ ಅಲ್ಲೂವರೆಗೂ ಹೋಗಿದೆ. ಅವರಿಗೆಲ್ಲ ಕಣ್ಣು ಉರಿದಿದೆ. ಬಿಸಿಯಾಗಿದೆ. ಆನಿಯನ್ಸ್ ಹಾಕೋಣ. ಮುಂದೆ ಕೈ ಇಟ್ಕೊಂಡು ಮಾಡೋದಕ್ಕೆ ಕಷ್ಟ.
ಹಸಿಮೆಣ್ಸಿನ್ಕಾಯಿನ ಆಮೇಲೆ ಹಾಕೊಳ್ಳೋಣ ಅಂತ. ಎಲ್ಲರ ಮನೆಯಲ್ಲೂ ಬಂದು ಅನ್ನ, ದೋಸೆ, ಇಡ್ಲಿ, ಚಪಾತಿ ಇಲ್ಲ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಿಕನ್, ಫಿಶ್ ಎಲ್ಲ ಮಾಡ್ತಾರಲ್ವ. ನಮ್ಮ ಮನೇಲಿ ಚಿಕನ್ನೇ ಮೇನ್ ಡಿಶ್, ನೆಂಚ್ಕೊಳ್ಳೋಕ್ಕೆ ಬೇರೆ ಏನಾದರೂ ಮಾಡ್ತೀವಿ. ಹಾಗೆ ಚಿಕನ್ನೇ ಈಗ 3 ಜನಕ್ಕೆ 1 kg ಚಿಕನ್. ಕೇರಳಕ್ಕೆ ಹೋದರೆ ಫಿಶ್ ಸಿಕ್ಕಾಬಟ್ಟೆ ಸಿಗುತ್ತೆ. 10 ರೂಪಾಯಿ 20 ರೂಪಾಯಿಗೆಲ್ಲ ಫಿಶ್ ಸಿಗುತ್ತೆ. 1-2 ಮೀನು ಕೊಡೋರು ನನಗೆ. ಅವಾಗ ಅನ್ಕೋತಿದ್ದೆ, ನಾನು ಮದುವೆ ಆದರೆ ಬರೀ ಮೀನೇ ನಾನು ಲಂಚಕ್ಕೆ ತಿಂತೀನಿ, ಮೀನೇ ಫುಲ್ ಹೊಟ್ಟೆ ತುಂಬಿಸ್ಕೊತೀನಿ ಅಂತ. ಆ ಮ್ಯಾನಿಫೆಸ್ಟೇಷನ್, ಆ ಆಸೆ ನೆರವೇರಿದೆ ಈಗ. ಹಂಗೆ ಚಿಕ್ಕದ್ರಲ್ಲಿ ನಾವೆಲ್ಲ ಎಷ್ಟೋ ನೆನೆಸ್ಕೊಳ್ತೀವಲ್ವ. ಇದು ಮಾತ್ರ ಅಲ್ಲ, ನಂದು ಫ್ರಿಜ್ ಫುಲ್ಲು ಐಸ್ ಕ್ರೀಮ್ ಇರಬೇಕು, ನನ್ನ ಫ್ರಿಜ್ ಫುಲ್ಲು ಇದಿರಬೇಕು, ಲಾಲಿ ಈ ಥರ ಎಲ್ಲ ಇರಬೇಕಂತೆಲ್ಲ ಕನ್ಸ್ಕೊಂಡಿದ್ದೆ. ಅದೆಲ್ಲ ಆ್ಯಕ್ಚುಲಿ ನೆರವೇರಿದೆ. ಅದನ್ನು ನಾವು ನೋಟಿಸ್ ಮಾಡಿ ಚಿಕ್ಕ ಚಿಕ್ಕ ವಿಷಯನೂ ಸಂತೋಷ ಪಡಬೇಕಷ್ಟೆ. ನಡೆಯುತ್ತೆ ಅಂದ್ಕೊಂಡಿದ್ದೆಲ್ಲ ಖಂಡಿತ ತಕ್ಷಣ ನಡೆಯಲ್ಲ, ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. 1 kg ಚಿಕನ್, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈ ಗಾರ್ಲಿಕ್ಗೆ ಬಂದು ನಾನು ಸಿಪ್ಪೆ ಫುಲ್ ತೆಗಿಯಲ್ಲ, ನಾನು ಈ ಥರ ಇದೆಲ್ಲ ಸಿಪ್ಪೆ ಸಮೇತ ಹಾಕೋದು, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅನಿಸುತ್ತೆ. ಈ ಅಪ್ಪ ಮಗನ ಇವರು, ಫ್ರೆಂಡ್ಸಾ ಇವರು, ಎನಿಮೀಸಾ ಇವರು ಅಂತಲೇ ಗೊತ್ತಾಗುತ್ತೆ. ಜಗಳ ಆಡ್ಕೊಂಡೇ ಇರ್ತಾರೆ. ನನಗೆ ಅಪ್ಪ ಟೆನ್ಷನ್ ಆಯ್ತದೆ ಇವ್ರು ಜಗಳ ನೋಡಿದ್ರೆ. ಅಟ್ಲಾಗಿ ಜಾಯ್ ಸ್ಟಿಕ್ಕು PS5 ಎತ್ಕೊಂಡೋಗಿ ಎಲ್ಲಾದ್ರೂ ಲಾಫ್ಟಲ್ಲಿ ಇಟ್ಬಿಡೋಣ ಅನಿಸುತ್ತೆ. ಏನೇ ಅಮ್ಮ, ಈಗ ಬಂದು ಇದು ಹಾಕ್ಬಿಡೋಣ. ಏನಿದು ಹಸಿಮೆಣ್ಸಿನ್ಕಾಯಿ. ಚಿಕನ್ ಹಾಕಿ ಕಲಿಸ್ಕೊಂಡಿದ್ದೀನಿ. ನೀರೇನು ಹಾಕಲ್ಲ, ಇದಕ್ಕೇನೆ ಒಂದು ಸ್ವಲ್ಪ ಅರಿಶಿನ ಪುಡಿ. ಏನು ಕತೆ ಮಾಡಿದೆ ಅಮ್ಮು ನೀನು, ಒಂದು ಕೈಲಿ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು. ಓ ಮೈ ಗಾಡ್. ಸ್ವಲ್ಪ ತೆಗೆದೆ, ಆದ್ರೂ ಜಾಸ್ತಿನೇ ಆಯಿತು. ಏನಂದರೆ ಇಲ್ಲಿ ಇಟ್ಬಿಟ್ರೆ ಕಾಣಿಸೋದೇ ಇಲ್ಲ ಏನು ಹಾಕ್ತೀನಿ, ಏನು ಮಾಡ್ತೀನಿ ಅಂತ. ಸಮ್ಟೈಮ್ಸ್ ಮತ್ತೆ ಹೋಗ್ತೀನಿ, ನಾನೇ ಕ್ಯಾಮ್ರಾನ ಮರೆಸ್ಬಿಡ್ತೀನಿ. ಸೊ ಸರಿ, ಟೇಸ್ಟ್ ಏನು ಕೆಟ್ಟೋಗಲ್ಲ ಅನ್ಕೋತೀನಿ. ಈಗ ಹಂಗೇನೆ ಒಂಚೂರು ಇದು ಏನದು ಸೋಂಪು ಪುಡಿ, ಏನಿದು ಅಯ್ಯೋ ಧನಿಯಾ ಪುಡಿ. ಅದು ಲ್ಯಾಂಗ್ವೇಜಿಂದ ಲ್ಯಾಂಗ್ವೇಜ್ಗೆ ಸ್ವಿಚ್ ಆದರೆ ಮರ್ತೋಗ್ಬಿಡ್ತೀನಿ. ಹಾಕ್ಕೊಂಡಿದ್ದೀನಿ. ಇದನ್ನು ಕಲಿಸ್ಬಿಟ್ಟು ಅದ್ರ ನೀರು ಬಿಡುತ್ತಲ್ಲ ಅದುವರೆಗೂ ಇದರಲ್ಲೇ ಬೆಂದ್ಕೊಳ್ಳಿ. ಆಮೇಲಿಂದ ಲಾಸ್ಟಲ್ಲಿ ನಾನು ಇದನ್ನ ಹಾಕ್ತೀನಿ, ಪೆಪ್ಪರ್ ಪೌಡರ್ ಹಾಕೊಳ್ಳೋಕ್ಕಾಗಲ್ಲ. ಏನದು ಇದು ಗರಂ ಮಸಾಲ, ಪೆಪ್ಪರ್. ಈಗ ಸಾಕು. ಮೆಣಸಿನಕಾಯಿ ಬೇರೆ ಹಾಕಿದ್ದೀನಿ, ಖಾರ ಆಗುತ್ತದೆ. ಬೇಕಂದರೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ, ಅದು ಇನ್ನೊಂದು ಥರ ಟೇಸ್ಟ್ ಇರುತ್ತೆ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂಚೂರು ನೀರು ಹಾಕ್ಬಿಟ್ಟು ಕುಕ್ ಮಾಡ್ಕೊಳ್ಳೋಣ. ಉಪ್ಪು ಗೊತ್ತಿಲ್ಲ, ಉಪ್ಪು ನಾನು ನನಗೆ ಕೈಯಲ್ಲಿ ಹಾಕಿದ್ರೇ ಒಂಥರ ಸಮಾಧಾನ. ನೀರು ಹಾಕ್ಕೊಳ್ತೀನಿ, ಸಾಕು ಅನಿಸುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಗಾರ್ಲಿಕ್ನ ಹಾಕ್ಬಿಟ್ಟು ಒಂದು ಸ್ಲೋಲೇ ಇಟ್ಬಿಟ್ಟು ಆಮೇಲಿಂದ ಲಾಸ್ಟಲ್ಲಿ ಒಂದು ಫ್ಯೂ ಮಿನಿಟ್ಸ್ ಇದ್ದಂಗೆ ಇದನ್ನು ಹಾಕಿ ಸಿಮ್ಮಲ್ಲಿ ಇಟ್ಬಿಡ್ತೀವಿ. ಒಂದು 2-3 ಮಿನಿಟ್ಸ್ ಮುಗೀತು. ಗಾರ್ಲಿಕ್ ಹಾಕ್ಬಿಡೋಣ. ಈಗ ಸಿಮ್ಮಲ್ಲಿ ಇಟ್ಬಿಡೋಣ ಒಂಚೂರು. ಕೈ ತೊಳಿಬೇಕು, ಕೈ ಒರೆಸ್ಬೇಕು.
ಆಗ್ಬಿಟ್ಟೈತೆ. ಒಂದು 2-3 ಮಿನಿಟ್ಸ್ ಬೇಡ, ಆಮೇಲೆ ಇನ್ನೂ ಮಿಕ್ಕಿದ್ದು ಚಿಕನಿಗೆ ಎಣ್ಣೆ ಬಿಡ್ತಾ ಇದೆ. ಸೊ ಕ್ಯಾಪ್ಸಿಕಮ್ ಅರ್ಧ ಇತ್ತು, ಅದನ್ನೇನಕ್ಕೆ ವೇಸ್ಟ್ ಮಾಡಬೇಕು ಅಂತ ಕೊತ್ತಂಬರಿ ಜೊತೆನೇ ಹಾಕೋಣ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ರಸ ಇದು ಫುಲ್ ಹಂಗೆ ಹಾಕ್ಬಿಡೋಣ. ಅಯ್ಯೋ ಈಗೆಲ್ಲ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಟೇಸ್ಟ್ ನೋಡಿದ್ದೀನಿ, ಕರೆಕ್ಟಾಗಿದೆ. ಆ ಬೆಳ್ಳುಳ್ಳಿ ಈಗ ಹಾಕಿರೋದ್ರಿಂದ ಅದು ಕ್ಯಾಪ್ಸಿಕಮ್ ಟೇಸ್ಟ್ ಎಲ್ಲ ಇನ್ಮೇಲೆ ಬಿಡೋದು ಚೆನ್ನಾಗಿದೆ. ಒಂದು 2 ಮಿನಿಟ್ಸ್ ಬಿಟ್ಟು ಆಫ್ ಮಾಡೋದು, ಮುಗೀತು. ಟೇಸ್ಟ್ ತೋರಿಸೋಣ ಅದೇ. ಅವಿಗೆ ತೋರಿಸೋಣ. ಥ್ಯಾಂಕ್ ಯು. ಇನ್ನೂ ಟೇಸ್ಟ್ ಇನ್ನೂ ಸರಿ ಗೊತ್ತಿಲ್ಲ. ಇದು ಕುಕ್ ಆಗೋ ಟೈಮಲ್ಲಿ ಕಿಚನ್ನು ಕ್ಲೀನ್ ಮಾಡ್ಕೊಂಡು ಪಾತ್ರೆನೂ ಒಂಚೂರು ಬೆಳಕೋಬಿಟ್ಟೆ. ಎಸ್, ಡನ್. ಒಳ್ಳೆ ಸ್ಮೆಲ್ಲು. ಆಫ್ ಮಾಡೋಣ, ಮುಗೀತು. ಇನ್ನೂ ತಿನ್ನೋದು ಅಷ್ಟೇ. ಊಟ ಮಾಡಾಯಿತು. ಆನ್ ಪಾವಂಗ್ ಅಂತ ಒಂದು ಫಿಲಿಮ್ ನೋಡಿಕೊಂಡು ಈಗ ಮಲ್ಕೊಳಕ್ಕೆ ಬಂದಿದ್ದೀವಿ. ಈ ಬ್ಲಾಗ್ನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ನಾಳೆ ಇನ್ನೊಂದು ಬ್ಲಾಗಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಫೋಟೋ ಹಾಕಿದ್ದೀನಿ, ಅದರಲ್ಲಿ ಏನಾದರೂ ಕಮೆಂಟ್ ಮಾಡಿ. ನಿಮ್ದು ಏನಾದರೂ ಕ್ವಶನ್ ಇದ್ದರೆ ನಾನು ಫ್ಯೂಚರ್ ವೀಡಿಯೋಲ್ಲೇ ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗಲೇ ನಂದು ಚಾನಲಲ್ಲಿ ಒಂದು ಫೋಟೋ ಪೋಸ್ಟ್ ಮಾಡಿದ್ದೀನಿ, ಅದ್ರ ಕೆಳಗಡೆ ನಿಮ್ಗೆ ಏನಾದರೂ ಕ್ವಶನ್ ಇದ್ದರೆ ಹಾಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.